ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ, ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್, ಚಾಪ್ಟರ್ 9, 9ನೇ ಅಧ್ಯಾಯ. ಯೋಹಾನ 9ರಲ್ಲಿ ನಾವು ಒಬ್ಬ ಹುಟ್ಟು ಕುರುಡನು ಸ್ವಸ್ಥವಾದ ಘಟನೆಯನ್ನು ನಾವು ನೋಡ್ತೇವೆ. ಅದರಿಂದ ನಾವು ಕಲಿಯುವಂಥ ವಿಷಯಗಳು 16 ಇವೆ. ಅದನ್ನು ನಾನು ಈ ರೀತಿಯಾಗಿ ಅನ್ವಯಿಸ್ಕೊಳ್ತೇನೆ. ಆತ್ಮಿಕವಾಗಿ ಕೂಡ ಕುರುಡರಾಗುವಂಥ ವಿಷಯದ ಬಗ್ಗೆ ನಮ್ಮ ಕರ್ತನಾದ ಯೇಸು ಈ ಒಂದು ಅಧ್ಯಾಯದಲ್ಲಿ, ಅದು ದೈಹಿಕವಾದ ಕುರುಡುತನದಿಂದ ಅದು ಆತ್ಮಿಕವಾದ ಕುರುಡುತನಕ್ಕೆ ಕರ್ತನು ಮಾತನಾಡುವಂಥ ಒಂದು ವಿಷಯವನ್ನು ಈ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೇವೆ. ಕಣ್ಣು ತೆರೆಯುವುದು ಒಂದು ಪ್ರಕಟಣೆ. ಇಟ್ಸ್ ಎ ರೆವಲೇಷನ್ ದಟ್ ಐ ಈಸ್ ಓಪನ್. ಕೀರ್ತನೆ 118 ಅಥವಾ ಕೀರ್ತನೆ 119 ನೋಡೋಣ. ಅದರಲ್ಲಿ 18ನೇ ವಚನ ಈ ರೀತಿಯಾಗಿದೆ. Psalm 119 verse 18, ನನ್ನ ಕಣ್ಣು ತೆರೆ, ಆಗ ಧರ್ಮಶಾಸ್ತ್ರದ ನಿನ್ನ ಅದ್ಭುತಗಳನ್ನು ಕಂಡುಕೊಳ್ಳುವೆನೆಂಬುದಾಗಿ ಇರುವಂಥ ಒಂದು ಮಹಾ ವಾಕ್ಯ ನಾವು ನೋಡ್ತೇವೆ. ಆದ ಕಾರಣ ನಮ್ಮ ಜೀವನದಲ್ಲಿ ಪ್ರಕಟಣೆ, ದೇವರು ಕೊಡುವ ಬೆಳಕಾಗಿರುವ ಪ್ರಕಟಣೆ, ದೇವರ ವಾಕ್ಯದ ಬಗ್ಗೆ ಪ್ರಕಟಣೆ, ನಮ್ಮ ಬಗ್ಗೆ ಪ್ರಕಟಣೆ, ದೇವರ ಬಗ್ಗೆ ಪ್ರಕಟಣೆ ನಮಗೆ ಲಭ್ಯ ಆಗಬೇಕಾದರೆ ಕೆಲವು ರಹಸ್ಯಗಳಿದೆ. ಅದರಲ್ಲಿ 16 ರಹಸ್ಯಗಳನ್ನು ಯೋಹಾನ 9ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 16 ಸೀಕ್ರೆಟ್ಸ್ ಆಫ್ ರೆವಲೇಷನ್. 16 ಸೀಕ್ರೆಟ್ಸ್ ಆಫ್ ರೆವಲೇಷನ್. ಪ್ರಕಟಣೆಯ 16 ರಹಸ್ಯಗಳಲ್ಲಿ ಮೊದಲನೇ ರಹಸ್ಯ ಏನಂತ ಹೇಳಿದರೆ, ಮೊದಲನೇ ವಚನದಲ್ಲಿದೆ. ಯೋಹಾನ 9:1ರಲ್ಲಿ ನಾವು ನೋಡುವಾಗ ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲ್ಯಾಕ್ ಆಫ್ ರೆವಲೇಷನ್ ಈಸ್ ನಾಟ್ ಬಿಕಾಸ್ ಆಫ್ ಸಿನ್. ಮೊದಲನೇ ಒಂದು ರಹಸ್ಯ ಏನಂತ ಹೇಳಿದರೆ, ಪ್ರಕಟಣೆ ಇಲ್ಲದಿರುವುದು ಪಾಪದಿಂದ ಅಲ್ಲ. ಲ್ಯಾಕ್ ಆಫ್ ರೆವಲೇಷನ್ ಈಸ್ ನಾಟ್ ಬಿಕಾಸ್ ಆಫ್ ಸಿನ್. ಯಾಕಂತ ಹೇಳಿದರೆ, ಒಬ್ಬ ಹುಟ್ಟು ಕುರುಡನಾಗಿದ್ದ ಒಬ್ಬ ಮನುಷ್ಯನನ್ನು ಶಿಷ್ಯರು ನೋಡಿಬಿಟ್ಟು ಯೇಸುವಿನ ಬಳಿಗೆ ಅಥವಾ ಯೇಸುವಿಗೆ ಹೇಳುವಂಥ ಒಂದು ಮಾತು, ಬೋಧಕನೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಪಾಪ ಮಾಡಿದವರು ಯಾರು, ಈ ಮನುಷ್ಯನು ಅಥವಾ ಇವನ ತಂದೆ ತಾಯಿಗಳು ಎಂಬುದಾಗಿ ಯೇಸು ಸ್ವಾಮಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಯೋಹಾನ 9ನೇ ಅಧ್ಯಾಯ 1-2 ವಚನಗಳಲ್ಲಿ. ಹಾಗಾದರೆ ಅವರ ಒಂದು ಅಭಿಪ್ರಾಯ ಏನಾಗಿತ್ತು? ಈ ಕುರುಡುತನ ಪಾಪಕ್ಕೆ ಕನೆಕ್ಟ್ ಆಗಿದೆ, ಸಂಬಂಧಿಸಿದೆ, ಸ್ಪಂದಿಸಿದೆ ಅಂತ ಹೇಳ್ಬಿಟ್ಟು. ಆದರೆ ಯೇಸು ಸ್ವಾಮಿ ಆ ಒಂದು ತಪ್ಪಭಿಪ್ರಾಯವನ್ನು ಅಥವಾ ಆ ಒಂದು ಅಭಿಪ್ರಾಯವನ್ನು ಅಲ್ಲಗಳೆದು ಯೋಹಾನ 9:3ರಲ್ಲಿ ಈ ಮನುಷ್ಯನಾಗಲಿ ಇವನ ತಂದೆ ತಾಯಿಗಳಾಗಲಿ ಪಾಪ ಮಾಡಲಿಲ್ಲ. ಈ ಪ್ರಕಟಣೆ ಇಲ್ಲದಿರುವುದು ಪಾಪದ ನಿಮಿತ್ತ ಅಲ್ಲ ಎಂಬ ವಿಷಯ ಇದರಿಂದ ನಾವು ಕಲಿತೇವೆ. ಸರಿ, ಎರಡನೇದಾಗಿ ಹಾಗೆ ಯೋಹಾನ 9ರಿಂದ ನಾವು ಏನು ಕಲಿತಾ ಇದ್ದೀವಿ ಅಂತ ಹೇಳಿದರೆ, ಪ್ರಕಟಣೆಯ 16 ರಹಸ್ಯಗಳು. ಮೊದಲನೇದು ರಹಸ್ಯ ಮುಗಿತಿನ್ನ 15 ರಹಸ್ಯಗಳು ಇದೆ. ಎರಡನೇ ರಹಸ್ಯ ಏನಂತ ಹೇಳಿದರೆ, 3ನೇ ವಚನದಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಅದನ್ನು ನಾವು ನೋಡಿಕೊಳ್ಳೋದಕ್ಕೆ ಮುಂಚೆ ಎರಡನೇ ರಹಸ್ಯ ಏನಂದರೆ, ರೆವಲೇಷನ್ ಲೀಡ್ಸ್ ಟು ಗಾಡ್ಸ್ ವರ್ಕ್. ಪ್ರಕಟಣೆ ದೇವರ ಕ್ರಿಯೆಗೆ ನಡೆಸುವುದಾಗಿದೆ. ರೆವಲೇಷನ್ ಲೀಡ್ಸ್ ಟು ಗಾಡ್ಸ್ ವರ್ಕ್. ಯೇಸುಸ್ವಾಮಿ ಈ ರೀತಿಯಾಗಿ ಹೇಳಿಬಿಟ್ಟು, ಈ ಮನುಷ್ಯನಾಗಲಿ ಇವನ ತಂದೆ ತಾಯಿಗಳಾಗಲಿ ಪಾಪ ಮಾಡಲಿಲ್ಲ, ಆದರೆ ದೇವರ ಕ್ರಿಯೆಗಳು ಗಾಡ್ಸ್ ವರ್ಕ್ಸ್ ಇವನಲ್ಲಿ ವ್ಯಕ್ತವಾಗುವಂತೆ ಹೀಗಾಯಿತು ಅಂತ ಹೇಳ್ಬಿಟ್ಟು. ಹಾಗಾದರೆ ಪ್ರಕಟಣೆ ಅವನಿಗೆ ಸಿಗೋದ್ರಿಂದ, ಕಣ್ಣು ಕಾಣೋದ್ರಿಂದ, ಅದು ಆತ್ಮಿಕ ಅಥವಾ ನಾವು ನಮ್ಮ ಜೀವನದಲ್ಲಿ ಅದನ್ನು
ಆತ್ಮಿಕವಾಗಿ ತೆಗೆದುಕೊಳ್ಬೋದು, ಅವನ ವಿಷಯದಲ್ಲಿ ಅದು ದೈಹಿಕವಾಗಿತ್ತು. ಆ ಒಂದು ಪ್ರಕಟಣೆ ದೇವರ ಕ್ರಿಯೆಗಳಿಗೆ ನಡೆಸಿತು. ಮೂರನೇದಾಗಿ, ಥರ್ಡ್ ಸೀಕ್ರೆಟ್ ಆಫ್ ರೆವಲೇಷನ್, ಪ್ರಕಟಣೆಯ ಮೂರನೇ ಒಂದು ರಹಸ್ಯ ಏನಂದರೆ, ಕ್ರೈಸ್ಟ್ ಓನ್ಲಿ ಕ್ಯಾನ್ ಗಿವ್ ರೆವಲೇಷನ್. ಕ್ರಿಸ್ತನು ಮಾತ್ರವೇ ನಮಗೆ ಪ್ರಕಟಣೆಯನ್ನು ನೀಡುವಂಥವರು. ಯಾಕಂದರೆ ಯೇಸು ಸ್ವಾಮಿ 9ನೇ ಅಧ್ಯಾಯ ಯೋಹಾನ್ ಸುವಾರ್ತೆ 6ನೇ ವಚನದಲ್ಲಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಮಣ್ಣಿನ ಲೇಪ ಮಾಡಿ ಆ ಲೇಪವನ್ನು ಆ ಕುರುಡನ ಕಣ್ಣುಗಳಿಗೆ ಹಚ್ಚಿದರು. ಈ ಮೂಲಕವಾಗಿ ನಾವು ತಿಳ್ಕೊಳ್ಳುವಂಥ ವಿಷಯ ಏನೆಂದರೆ, ಕ್ರಿಸ್ತನಿಂದಲೇ ನಮಗೆ ಪ್ರಕಟಣೆ ಎಂಬ ರಹಸ್ಯವನ್ನು ಪ್ರಕಟಣೆಯ ಕುರಿತಾಗಿ ಕಲಿತೇವೆ. ನಾಲ್ಕನೇದಾಗಿ, ಆ ರೀತಿಯಾಗಿ ಹೇಳಿಬಿಟ್ಟು ಯೇಸು ಸ್ವಾಮಿ ಯೋಹಾನ 9ನೇ ಅಧ್ಯಾಯ 7ನೇ ವಚನದಲ್ಲಿ, ಹೋಗು ಸಿಲೋವ ಕೊಳದಲ್ಲಿ ತೊಳೆದುಕೋ ಎಂಬುದಾಗಿ ಹೇಳುವಂಥದ್ದನ್ನು ಓದ್ತೇವೆ. ಹಾಗಾದರೆ ಹೋಗು ಸಿಲೋವ ಕೊಳದಲ್ಲಿ ತೊಳೆದುಕೋ ಅಂತ ಯೇಸು ಸ್ವಾಮಿ ಹೇಳಿದಾಗ ಅವನು ಹೋದನು. ಹಾಗಾದರೆ ಯೇಸು ಸ್ವಾಮಿ ಯಾವುದೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಆಟೋಮೆಟಿಕ್ಕಾಗಿ ಅವರು ವಾಸಿ ಮಾಡಲಿಲ್ಲ, ಏನೋ ಒಂದು ಕೆಲಸ ಕೊಡ್ತಾರೆ, ಏನೋ ಒಂದು ಕಾರ್ಯ ಮಾಡ್ತಾರೆ, ಏನೋ ಒಂದು ಆ್ಯಕ್ಷನ್ ಕೊಡ್ತಾರೆ, ಇದನ್ನು ಮಾಡಂತ ಹೇಳ್ತಾರೆ, ಅದನ್ನು ಅವನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಆದ ಕಾರಣ ವಿಧೇಯನಾದ ಅವನು. ಇದರಿಂದ ನಾವು ಕಲಿಯುವಂಥ 4ನೇ ರಹಸ್ಯ ಏನಂತ ಹೇಳಿದರೆ, ಪ್ರಕಟಣೆಯ ರಹಸ್ಯ 4ನೇದು ಏನಂತ ಹೇಳಿದರೆ, ಒಬೀಡಿಯನ್ಸ್ ಲೀಡ್ಸ್ ಟು ರೆವಲೇಷನ್. ವಿಧೇಯತೆ ಪ್ರಕಟಣೆಗೆ ನಡೆಸ್ತದೆ. ಕೀರ್ತನೆ 25 9ನೇ ವಚನ, ಕೀರ್ತನೆ 25 12ನೇ ವಚನ, ಕೀರ್ತನೆ 25 8ನೇ ವಚನ, ಈ 3 ವಚನಗಳಲ್ಲಿ ನಾವು ನೋಡಿಕೊಳ್ಳುವಾಗ ಬರೆದಿರುವಂಥ ಒಂದು ವಾಕ್ಯ ಏನಂದರೆ, ವಿಧೇಯತೆಯನ್ನು ದೇವರು ಅಪೇಕ್ಷೆ ಪಡುವಂಥದ್ದು. ಪ್ರತ್ಯೇಕವಾಗಿ ಕೀರ್ತನೆ 25 9 12 ಈ ವಾಕ್ಯಗಳಲ್ಲಿ ನೋಡಿದರೆ ಭಯಭಕ್ತಿಯನ್ನು ದೇವರು ಅಪೇಕ್ಷೆ ಪಡ್ತಾರೆ, ದೀನತ್ವವನ್ನು ಅಪೇಕ್ಷೆ ಪಡ್ತಾರೆ. ಇಲ್ಲಿ ಅವೆರಡನ್ನೂ ಕೂಡ ಒಂದು ಮಾತಿನಲ್ಲಿ ವಿಧೇಯತೆ. ಹೋಗು ನೀನು ಸಿಲೋವ ಕೊಳದಲ್ಲಿ ತೊಳೆದುಕೋ. 5ನೇದಾಗಿ, ಅಂದ ಹಾಗೆ ನಾವೇನು ಅಧ್ಯಯನ ಮಾಡಿಕೊಳ್ತಿದ್ದೇವೆ ಅಂತ ಹೇಳಿದರೆ, ಯೋಹಾನ 9ರಿಂದ ಪ್ರಕಟಣೆಯ 16 ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಆದ ಕಾರಣ ಈ 16 ರಹಸ್ಯಗಳಲ್ಲಿ 4 ರಹಸ್ಯ ಮುಗೀತು, ಇನ್ನೂ 8 ರಹಸ್ಯಗಳಿದೆ, ಅಥವಾ ಇನ್ನೂ 12 ರಹಸ್ಯಗಳಿದೆ. ಯಾಕಂದರೆ ಈ ರಹಸ್ಯಗಳು ಒಂದೊಂದು ಕೂಡ ಜೀವನಕ್ಕೆ ಬಹು ಪ್ರಾಮುಖ್ಯ. 4ನೇ ರಹಸ್ಯ ಮುಗೀತು. ಈಗ 5ನೇ ರಹಸ್ಯ ಏನಂತ ಹೇಳಿದರೆ, ಕ್ರೈಸ್ಟ್ ಸೆಂಡಿಂಗ್ ರೆವಲೇಷನ್. ಕ್ರಿಸ್ತನು ಪ್ರಕಟಣೆಯನ್ನು, ಹೌದು ಕ್ರಿಸ್ತನಿಂದಲೇ ಪ್ರಕಟಣೆ ಅಂತ 3ನೇದಾಗಿ ನಾವು ನೋಡಿಕೊಂಡೆವು. ಆದರೆ ಇಲ್ಲಿ ನಾವು ನೋಡುವಂಥದ್ದು ಕ್ರಿಸ್ತನು ಪ್ರಕಟಣೆಯನ್ನು ಕಳಿಸುವಾತನಾಗಿದ್ದಾನೆ. ಯಾಕಂತ ಹೇಳಿದರೆ, ಅವನು ಕುರುಡನಾಗಿದ್ದಂಥ ವ್ಯಕ್ತಿ ಹೋಗಿ ಕಣ್ಣು ತೊಳ್ಕೊಂಡು ದೃಷ್ಟಿ ಹೊಂದಿದವನಾದನು. ಹೌದು, ಕ್ರಿಸ್ತನ ಕಡೆಗೆ ಬಂದ ನಿಜ, ಕ್ರಿಸ್ತನಿಂದಲೇ ಉತ್ತರ ಪರಿಹಾರ ಅಂತ ಆತನಿಗೆ ಗೊತ್ತಿತ್ತು. ಆದರೆ ಈಗ ಅದು ಕಾರ್ಯರೂಪದಲ್ಲಿ ಆಯಿತು, ದೃಷ್ಟಿ ಹೊಂದಿದವನಾಗಿ ಬಂದನು. ಹೋಗುವಂತೆ ಸ್ವಾಮಿ ಹೇಳಿದರು, ಹೋದ, ಸಿಲೋವ ಕೊಳದಲ್ಲಿ ತೊಳ್ಕೊಂಡ, ಬಂದ, ಆ ದೃಷ್ಟಿಯನ್ನು ಹೊಂದಿಕೊಂಡ. 6ನೇದಾಗಿ, ಯೋಹಾನ 9ನೇ ಅಧ್ಯಾಯದಲ್ಲಿ ಪ್ರಕಟಣೆಯ 16 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೀವಿ. ಅದರಲ್ಲಿ 6ನೇ ರಹಸ್ಯ ಏನಂತ ಹೇಳಿದರೆ, ಲ್ಯಾಕ್ ಆಫ್ ರೆವಲೇಷನ್ ಲೀಡ್ಸ್ ಟು ಜಡ್ಜ್ಮೆಂಟಲಿಸಮ್. ಪ್ರಕಟಣೆ ಇಲ್ಲದಿರುವುದು ತೀರ್ಪು ಮಾಡುವುದಕ್ಕೆ ನಡೆಸ್ತದೆ. ಈ ಕುರುಡನು ಕಣ್ಣು ಕಾಣುವಂತೆ ಯೇಸು ಸ್ವಾಮಿ ಅವನಿಗೆ ಒಂದು ಪ್ರಕಟಣೆ, ದೈಹಿಕ ಪ್ರಕಟಣೆ,
ಆತ್ಮಿಕ ಪ್ರಕಟಣೆ ಕೂಡ ಅನಂತರ ನಾವು ಅದನ್ನು ನೋಡ್ತೇವೆ. ಆ ಪ್ರಕಟಣೆಯನ್ನು ಹೊಂದಿಕೊಂಡ ನಂತರ ಆ ಒಂದು ವಿಷಯ ಕೆಲವು ಯಹೂದಿ ನಾಯಕರಿಗೆ ಗೊತ್ತಾಗ್ತದೆ. ಗೊತ್ತಾದಾಗ ಫರಿಸಾಯರಲ್ಲಿ ಕೆಲವರು ಏನಂತ ಹೇಳ್ತಾರೆ ನೋಡೋಣ ಬನ್ನಿರಿ. ಯೋಹಾನ 9:16 ಹೀಗೆ ಮಾಡಿದವನು ದೇವರಿಂದ ಬಂದವನಲ್ಲ. ಈ ಕಣ್ಣು ಕೊಟ್ಟಂಥ ಯೇಸು, ಕುರುಡನಿಗೆ ಕಣ್ಣು ಕೊಟ್ಟಂಥ ಕುರುಡನಿಗೆ ಕಣ್ಣು ಕೊಟ್ಟಂಥ ಯೇಸು ದೇವರಿಂದ ಬಂದವನಲ್ಲ. ಯಾಕಂದರೆ ಸಬ್ಬತ್ತನ್ನು ಕೈಕೊಂಡಿಲ್ಲ ಎಂಬುದಾಗಿ ತೀರ್ಪು ಮಾಡ್ತಾರೆ. ಪ್ರಕಟಣೆ ಇಲ್ಲದವರೇ ಸಾಮಾನ್ಯವಾಗಿ ಹೆಚ್ಚು ತೀರ್ಪು ಮಾಡೋದು. ಪೀಪಲ್ ಹೂ ಲ್ಯಾಕ್ ರೆವಲೇಷನ್ ಮ್ಯಾಕ್ಸಿಮೈಸ್ ಜಡ್ಜ್ಮೆಂಟಲಿಸಮ್. ಹಾಗಾದರೆ ಪ್ರಕಟಣೆ ತೀರ್ಪು ಮಾಡದಂತೆ ತಡೆಯುವುದಾಗಿದೆ. ನೋಡ್ರಿ, ದೇವರು ತೀರ್ಪು ಮಾಡಬಹುದಾಗಿತ್ತು, ಆದರೆ ಒಂದು ಕಾಲ, ತೀರ್ಪಿನ ದಿನ ಅಂತ ಒಂದು ಕಾಲ ಇಟ್ಟಿದ್ದಾರೆ. ಆವಾಗ ತೀರ್ಪು ಮಾಡ್ತಾರೆ ಫೈನಲ್ ಆಗಿ. ಅದುವರೆಗೆ ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಇಬ್ರಿಯ 9:27. ಅಂದರೆ ಸಾಯುವ ತನಕ ಕಾದಿದ್ದಾರೆ ದೇವರು ತೀರ್ಪು ಮಾಡಲಿಕ್ಕೆ. 7ನೇದಾಗಿ ಯೋಹಾನ 9ರಿಂದ ನಾವು ಕಲಿಯುವಂಥ ಒಂದು ಅಧ್ಯಯನ ಏನಂತ ಹೇಳಿದರೆ, ಪ್ರಕಟಣೆಯ 16 ರಹಸ್ಯಗಳು ಅಂತ ಹೇಳ್ಬಿಟ್ಟು. 6 ರಹಸ್ಯಗಳು ಮುಗಿತು, ಇನ್ನು 10 ರಹಸ್ಯಗಳಿದೆ. ಬೇಗ ಅದನ್ನು ನಾವು ನೋಡಿಕೊಳ್ಬೇಕಾಗಿದೆ. ಲ್ಯಾಕ್ ಆಫ್ ರೆವಲೇಷನ್ ಈಸ್ ನೋ ಸಾಲ್ವೇಷನ್. 7ನೇ ಒಂದು ರಹಸ್ಯ ಏನಂದರೆ, ಪ್ರಕಟಣೆ ಇಲ್ಲದಿರುವುದು ರಕ್ಷಣೆ ಇಲ್ಲದಿರುವುದಕ್ಕೆ ನಡೆಸ್ತದೆ. ಯಾಕಂತ ಹೇಳಿದರೆ, ಈ ನಾಯಕರು ಏನಂತದ ಒಂದು ರೂಲ್ಸು, ಒಂದು ನಿಯಮ ತಂದರು. 9ನೇ ಅಧ್ಯಾಯ ಯೋಹಾನ 9:22 ನಾವು ನೋಡುವಾಗ, ಯಾರಾದರೂ ಯೇಸುವನ್ನು ಕ್ರಿಸ್ತನೆಂದು ಒಪ್ಪಿಕೊಂಡ್ರೆ ಅವರನ್ನು ಸಭಾಮಂದಿರದಿಂದ ಬಹಿಷ್ಕರಿಸಬೇಕಂತ ಒಂದು ಯಹೂದ್ಯ ನಾಯಕರು ಸಮ್ಮತಿಸಿಬಿಟ್ಟಿದ್ರಂತೆ, ನಿಯಮ ತಂದುಬಿಟ್ಟಿದ್ರು. ರೋಮ 10:9-10 ವಚನದಲ್ಲಿ ಏನಂತಿದೆ, ಯೇಸುವನ್ನೇ ಕ್ರಿಸ್ತನೆಂದು, ಕರ್ತನೆಂದು, ಒಡೆಯನೆಂದು ಅರಿಕೆ ಮಾಡುವುದರಿಂದ ರಕ್ಷಣೆ. ಆದರೆ ಇಲ್ಲಿ ಏನು ಸ್ಟಾಪ್ ಮಾಡ್ತಾ ಇದ್ದಾರೆ ಇವರು, ಆ ರಕ್ಷಣೆಯ ಅನುಭವಕ್ಕೆ ಜನರು ಬರಬಾರ್ದಂತ ಒಂದು ನಿಯಮ ತಂದಿದ್ದಾರೆ. ಹೌದು, ಲ್ಯಾಕ್ ಆಫ್ ರೆವಲೇಷನ್ ಇಸ್ ಈಕ್ವಲ್ ಟು ನೋ ಸ್ಯಾಲ್ವೇಷನ್. ಇವರಲ್ಲಿ ಪ್ರಕಟಣೆ ಇಲ್ಲ, ಆದ ಕಾರಣ ರಕ್ಷಣೆಯೂ ಇಲ್ಲ, ಬೇರೆಯವ್ರಿಗೂ ರಕ್ಷಣೆ ಬರಬಾರ್ದಂತ ಅಡ್ಡಿ ಮಾಡ್ತಾ ಇದ್ದಾರೆ. 8ನೇದಾಗಿ 16 ರಹಸ್ಯಗಳು, ಪ್ರಕಟಣೆಯ ರಹಸ್ಯಗಳು 16 ಇವೆ 9ನೇ ಅಧ್ಯಾಯ ಯೋಹಾನಲ್ಲಿ. 8ನೇ ರಹಸ್ಯ ಏನಂದರೆ, ಲ್ಯಾಕ್ ಆಫ್ ರೆವಲೇಷನ್ ಕಾಂಟ್ರಡಿಕ್ಟ್ಸ್. ಪ್ರಕಟಣೆ ಇಲ್ಲದಿರುವುದು ವಿರುದ್ಧ ಅಭಿಪ್ರಾಯಗಳನ್ನು ತರುವಂಥದ್ದಾಗಿದೆ. ಯಾಕಂತ ಹೇಳಿದರೆ 24ನೇ ವಚನದಲ್ಲಿ ಆ ನಾಯಕರು ಏನಂತ ಹೇಳ್ತಾರೆ, ಕುರುಡನಾಗಿದ್ದವನನ್ನು ಕರೆದುಬಿಟ್ಟು ದೇವರಿಗೆ ಮಹಿಮೆ ಸಲ್ಲಿಸು, ಗಿವ್ ಗ್ಲೋರಿ ಟು ಗಾಡ್. ಆ ಮನುಷ್ಯನು ಪಾಪಿ. ಒಂದು ಕಡೆ ನೋಡಿದರೆ ದೇವರಿಗೆ ಮಹಿಮೆ ಸಲ್ಲಿಸು ಅಂತ ಹೇಳ್ತಾರೆ, ಅದು ಭಾಳ ಒಳ್ಳೆ ಮಾತು. ಆದರೆ ಯೇಸು ಪಾಪಿ ಅಂತ ಹೇಳ್ತಾರೆ, ಅದು ವಿರುದ್ಧವಾದಂಥ ಮಾತು. ಯಾಕೆ ಈ ರೀತಿಯಾಗಿ ಒಂದು ಕಡೆ ಅರ್ಧ ಸೆಂಟೆನ್ಸು ಒಳ್ಳೇದು ಮಾತಾಡ್ತಾರೆ, ಇನ್ನೊಂದು ಅರ್ಧ ಸೆಂಟೆನ್ಸು ತದ್ವಿರುದ್ಧವಾಗಿ ಮಾತಾಡಿದ್ದಾರೆ, ತಪ್ಪಾಗಿ ಮಾತಾಡಿದ್ದಾರೆ? ಯಾಕೆ ಅಂತ ಹೇಳಿದರೆ, ಪ್ರಕಟಣೆ ಇಲ್ಲದಿರುವಿಕೆ. ದೇ ಲ್ಯಾಕ್ ರೆವಲೇಷನ್, therefore they contradict themselves. ಪ್ರಕಟಣೆ ಇಲ್ಲದಿರುವುದು ತಮ್ಮನ್ನು ತಾವೇ ಆ ವಿರುದ್ಧ ಹೇಳಿಕೆ ನೀಡುವುದಕ್ಕೆ ನಡೆಸ್ತದೆ. 8 ರಹಸ್ಯಗಳು ಮುಗಿತು. ಪ್ರಕಟಣೆಯ 8 ರಹಸ್ಯಗಳು, ಇನ್ನೂ 8 ಇದ್ದಾವೆ. ಅದನ್ನು ಬೇಗ ನಾವು ನೋಡಿಕೊಳ್ಳೋಣ. 9ನೇ ರಹಸ್ಯ ಏನಂತ ಹೇಳಿದರೆ, ರೆವಲೇಷನ್ ಬ್ರಿಂಗ್ಸ್ ಕ್ಲಾರಿಟಿ. ಪ್ರಕಟಣೆ ಸ್ಪಷ್ಟತೆಯನ್ನು ನೀಡುತ್ತದೆ. ಯಾವ ರೀತಿಯಾಗಿ ಈ ಕುರುಡನಾಗಿದ್ದವನನ್ನು ನಾಯಕರು ಕರೆದುಬಿಟ್ಟು ಕೇಳಿದಾಗ ಅವನೇನು ಹೇಳ್ತಾನೆ ರೀ, ಭಾಳ ಚೆನ್ನಾಗಿ ಹೇಳ್ತಾನೆ. 9ನೇ ಅಧ್ಯಾಯ ಯೋಹಾನ 25ನೇ ವಚನದಲ್ಲಿ, ಆತನು ಪಾಪಿಯೋ ಏನೋ ನನಗೆ ಗೊತ್ತಿಲ್ಲ,
ಯೇಸು ಪಾಪಿಯೋ ಏನೋ ನನಗೆ ಗೊತ್ತಿಲ್ಲ, ಆದರೆ ಒಂದನ್ನು ನಾನು ಮಾತ್ರ ಬಲ್ಲೆ, ಅದೇನೆಂದರೆ ನಾನು ಕುರುಡನಾಗಿದ್ದೆ, ಈಗ ನನಗೆ ಕಣ್ಣು ಕಾಣುತ್ತದೆ. ಕ್ಲಾರಿಟಿ. ರೆವಲೇಷನ್ ಬ್ರಿಂಗ್ಸ್ ಕ್ಲಾರಿಟಿ. ಅವನಿಗೆ ಅಸ್ಪಷ್ಟತೆ ಇಲ್ಲ, ಅವನು ಸ್ಪಷ್ಟವಾಗಿ ಸಾಕ್ಷಿಯನ್ನು ನೀಡ್ತಾನೆ. 10ನೇದಾಗಿ 10th ಸೀಕ್ರೆಟ್ ಆಫ್ ರೆವಲೇಷನ್, ಪ್ರಕಟಣೆಯ 10ನೇ ರಹಸ್ಯ ಏನಂದರೆ ಲ್ಯಾಕ್ ಆಫ್ ರೆವಲೇಷನ್ ಈಸ್ ಗೋಯಿಂಗ್ ಬ್ಯಾಕ್ ಟು ದ ಲಾ. ಪ್ರಕಟಣೆ ಇಲ್ಲದಿರುವುದು ಅದು ಧರ್ಮಶಾಸ್ತ್ರಕ್ಕೆ ನಡೆಸ್ತದೆ, ಮೋಶೆಗೆ ನಡೆಸ್ತದೆ. ಹೌದು, ಅದನ್ನು ಹೇಗೆ ನಾವು ನೋಡ್ಕೊಳ್ತೀವಿ? 28ನೇ ವಚನ ಮತ್ತು 29ನೇ ವಚನ ನೋಡುವಾಗ ಅವರು ಒಂದು ಮಾತು ಹೇಳ್ತಾರೆ, ನಾವು ಮೋಶೆಯ ಶಿಷ್ಯರು ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಹೇಳಿಬಿಟ್ಟು ಯೋಹಾನ 9:29 ಅವರೇನು ಹೇಳ್ತಾರೆ? ಮೋಶೆಯ ಮೂಲಕವಾಗಿ ದೇವರು ಮಾತನಾಡಿದನೆಂದು ನಾವು ಬಲ್ಲೆವು. ಗಾಡ್ ಹ್ಯಾಸ್ ಸ್ಪೋಕನ್ ಟು ಮೋಸಸ್. 560 ಸಾರಿ ದೇವರು ಮೋಶೆ ಜೊತೆಯಲ್ಲಿ ಮಾತನಾಡಿದ್ದನ್ನು ಇವರು ನೆನಪು ಮಾಡಿಕೊಳ್ತಾ ಇದ್ದಾರೆ. 560 ಸಾರಿ ಮೋಶೆ ಜೊತೆಯಲ್ಲಿ. ನಾವು ಮೋಶೆಯ ಶಿಷ್ಯರು, ನೀನು ಯೇಸುವಿನ ಶಿಷ್ಯ ಅಂತ ಹೇಳ್ತಾ ಇದ್ದಾರೆ. ಲ್ಯಾಕ್ ಆಫ್ ರೆವಲೇಷನ್ ಲೀಡ್ಸ್ ಯು ಬ್ಯಾಕ್ ಟು ದ ಲಾ ಆಫ್ ಮೋಸಸ್. ಹೌದು, ಪ್ರಕಟಣೆ ಇಲ್ಲದಿರುವುದು ಧರ್ಮಶಾಸ್ತ್ರ, ಮೋಶೆಯ ಧರ್ಮಶಾಸ್ತ್ರಕ್ಕೆ ನಡೆಸ್ತದೆ. 11ನೇ ರಹಸ್ಯ, ಪ್ರಕಟಣೆಯ 11ನೇ ರಹಸ್ಯ, ರೆವಲೇಷನ್ ಗಿವ್ಸ್ ಕಾನ್ಫಿಡೆನ್ಸ್. ಪ್ರಕಟಣೆ ನಮಗೆ ಭರವಸೆಯನ್ನು ನೀಡುವುದಾಗಿದೆ. ಯಾಕಂದರೆ ಅವನು ಏನಂತ ಹೇಳ್ತಾನೆ? ಈಗ ಧೈರ್ಯವಾಗಿ ಮಾತಾಡ್ತಾ ಇದ್ದಾನ್ರಿ. ಆ ಕುರುಡನಾಗಿದ್ದ ಈಗ ಪ್ರಕಟಣೆ ಅಥವಾ ದೃಷ್ಟಿಯನ್ನು ಹೊಂದಿಕೊಂಡಂಥ ವ್ಯಕ್ತಿ 31ನೇ ವಚನದಲ್ಲಿ ಯಾರು ದೇವರಿಗೆ ಭಯಪಡುವವರಾಗಿದ್ದು ದೇವರ ಚಿತ್ತದಂತೆ ನಡ್ಕೊಳ್ತಾರೋ ಅಂಥವರಿಗೆ ದೇವರು ಕಿವಿಗೊಡುತ್ತಾರೆ. ಗಾಡ್ ಲಿಸನ್ಸ್ ಎಂಬಂಥ ಭರವಸೆ ಯಾರಿಗೆ ಸಿಕ್ತು? ಈಗ ತಾನೇ ಕೆಲವು ನಿಮಿಷಗಳ ಹಿಂದೆ ಅಥವಾ ಕೆಲವು ತಾಸುಗಳ ಹಿಂದೆ ಹುಟ್ಟು ಕುರುಡನಾಗಿದ್ದು ಕಣ್ಣು ಬಂದಂಥ ವ್ಯಕ್ತಿ, ಪ್ರಕಟಣೆ ಸಿಕ್ಕಿದಂಥ ವ್ಯಕ್ತಿಗೆ ಈ ಕಾನ್ಫಿಡೆನ್ಸ್ ಬಂದುಬಿಡ್ತದೆ, ದೇವರು ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಎಂಬಂಥ ಒಂದು ಭರವಸೆ ಅವನಿಗೆ ಬಂದುಬಿಡ್ತದೆ. 12ನೇ ರಹಸ್ಯ, ರೆವಲೇಷನ್ ಟೀಚರ್ಸ್. ಪ್ರಕಟಣೆ ಉಪದೇಶಿಸುತ್ತದೆ, ಬೋಧಿಸುತ್ತದೆ. ಯಾಕಂದರೆ ವೇದ ಪಂಡಿತರು ಎಲ್ಲರೂ ಈ ಕುರುಡನಾಗಿದ್ದಂಥ ವ್ಯಕ್ತಿಯನ್ನು ಕರೆದಾಗ ಅವನು ಹೇಳ್ತಾನೆ, ಈ ರೀತಿಯಾಗಿ ಬೋಧನೆ ಮಾಡಲಿಕ್ಕೆ ಬಂದಾಗ ಅವನು ಹೇಳ್ತಾನೆ, ಇವರು ನಾಯಕರು ಹೇಳ್ತಾರೆ, ನೀನು ಪಾಪದಲ್ಲಿಯೇ ಪೂರ್ಣನಾಗಿ ಹುಟ್ಟಿದವನು ನಮಗೆ ಬೋಧಿಸ್ತೀಯಾ ಅಂತ ಹೇಳ್ಬಿಟ್ಟು. ಯೋಹಾನ 9:34. 13ನೇ ರಹಸ್ಯ, ಪ್ರಕಟಣೆ ಕ್ರಿಸ್ತನ ಕಡೆಗೆ ನಡೆಸ್ತದೆ. ರೆವಲೇಷನ್ ಲೀಡ್ಸ್ ಟು ಕ್ರೈಸ್ಟ್. ಯಹೂದ್ಯ ನಾಯಕರು ಈ ಕುರುಡನಾಗಿದ್ದಂಥ ವ್ಯಕ್ತಿಯನ್ನು ಹೊರಗೆ ಹಾಕಿದ್ದಾರಂತ ಯೇಸು ಕೇಳಿ ಅವನನ್ನು ಕಂಡು. ಯೋಹಾನ 9:35. ಕ್ರಿಸ್ತನ ಕಡೆಗೆ ನಡೆಸಿತು ಆ ಪ್ರಕಟಣೆ. 14ನೇ ರಹಸ್ಯ, ರೆವಲೇಷನ್ ಹೆಲ್ಪ್ಸ್ ಟು ಬಿಲೀವ್. ಕ್ರಿಸ್ತನನ್ನು ಕಂಡುಕೊಂಡ ನಂತರ ನೀನು ಯೇಸು ಸ್ವಾಮಿ ಮಾತಾಡುವಾಗ 38ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ ರೀ. ಆ ಕುರುಡನಾಗಿದ್ದಂಥ ವ್ಯಕ್ತಿ, ಕರ್ತನೇ ನಾನು ನಂಬುತ್ತೇನೆ, ನಿನ್ನ ಸಂಗಡ ಮಾತನಾಡ್ತಿರುವ ನಾನೇ ಆತನು, ಆ ಮನುಷ್ಯ ಕುಮಾರನಂತ ಹೇಳಿದಾಗ ನಾನು ನಂಬುತ್ತೇನೆ ಅಂತ ಹೇಳ್ತಾನೆ. ರೆವಲೇಷನ್ ಹೆಲ್ಪ್ಸ್ ಟು ಬಿಲೀವ್. ಚೆನ್ನಾಗಿ ನಂಬ್ತಾ ಇದ್ದಾನೀಗ. 15ನೇ ರಹಸ್ಯ, ರೆವಲೇಷನ್ ಆಫ್ ಜಡ್ಜ್ಮೆಂಟ್. ಇದು ಭಾಳ ಭೀಕರವಾದದ್ದು, ಗಂಭೀರವಾದದ್ದು. ಯೋಹಾನ 9:39ನೇ ವಚನ, ಯೇಸುಸ್ವಾಮಿ ಹೇಳ್ತಾರೆ, ಕುರುಡರು ನೋಡುವವರು ಕುರುಡರಾಗುವಂತೆಯೋ ನಾನು ನ್ಯಾಯ ತೀರ್ಪು ಮಾಡುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ರೆವಲೇಷನ್ ಆಫ್ ಜಡ್ಜ್ಮೆಂಟ್. ಕೊನೆಯದಾಗಿ, ಲ್ಯಾಕ್ ಆಫ್ ರೆವಲೇಷನ್ ಈಸ್ ನೋ ಸಿನ್. ಪ್ರಕಟಣೆ ಇಲ್ಲದಿರುವುದು ಪಾಪ ಇಲ್ಲದಿರುವ ಅನುಭವಕ್ಕೆ ನಡೆಸ್ತದೆ. 41ನೇ ವಚನ,
ಯೋಹಾನ 9ರಲ್ಲಿ ಸ್ವಾಮಿ ಹೇಳ್ತಿದ್ದಾರೆ, ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತಿರಲಿಲ್ಲ. ಆದರೆ ನಮಗೆ ಕಣ್ಣು ಕಾಣ್ತದೆ ಎಂಬುದಾಗಿ ನೀವು ಹೇಳ್ತಿರಲ್ಲ, ಆದ ಕಾರಣ ಪಾಪವು ನಿಮ್ಮಲ್ಲಿ ಉಳಿತದೆ ಎಂಬುದಾಗಿ. ಯೋಹಾನ 9ನೇ ಅಧ್ಯಾಯ, ಇಡೀ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವುದರಲ್ಲಿ ಹೌದು 16 ಪ್ರಕಟಣೆ ರಹಸ್ಯಗಳನ್ನು ನಾವು ನೋಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.